ನಮಸ್ಕಾರ, ನಾನು ನಿಮ್ಮ ಡಿ ರೈಡರ್. ಇವತ್ತು ನಾವು ಹೊರಟಿದ್ವಿ ಬೆಂಗಳೂರು ಕಡೆ. ಅದು ಕೆಲವು ಎಲೆಕ್ಟ್ರಾನಿಕ್ಸ್ ಐಟಮ್ನ ಬೈ ಮಾಡೋದಕ್ಕೋಸ್ಕರ. ಏನು ವಿಚಾರ ಏನು ಅಂತ ಈ ವಿಡಿಯೋಲಿ ಕಂಪ್ಲೀಟಾಗಿ ನೀವು ವಿಡಿಯೋ ನೋಡ್ತೀರಾ. ತುಂಬಾ ಎಲೆಕ್ಟ್ರಾನಿಕ್ಸ್ ಐಟಮ್ಸ್ನ ಪ್ರೈಸ್ ಹೈಕ್ ಆಗ್ತಾ ಇರೋದು ಸುಮಾರು ಜನಕ್ಕೆ ಗೊತ್ತಿರೋ ವಿಚಾರನೇ. SSDs ಆಗಲಿ, ಮ್ಯಾಕ್ ಆಗಲಿ, ಲ್ಯಾಪ್ಟಾಪ್ಸ್ ಆಗಲಿ, ಸುಮಾರು ಪ್ರೈಸಸ್ ಎಲ್ಲ ಚೇಂಜ್ ಆಗ್ತಾ ಇದೆ. ಅದು ಕಡಿಮೆ ಪ್ರೈಸ್ ಅಲ್ಲ, ತುಂಬಾ ಹ್ಯೂಜ್ ಡಿಫ್ರೆನ್ಸ್ ಆಗ್ತಾ ಇದೆ. ಒಂದು ಲ್ಯಾಪ್ಟಾಪ್ ಮೇಲೆ ಸುಮಾರು 30,000 40,000 ಡಿಫ್ರೆನ್ಸ್ ಬರ್ತಾ ಇದೆ. ಮ್ಯಾಕ್ ಮಿನಿ ಎಲ್ಲ ನೀವು ನೋಡೋದಾದರೆ ಅದು 40,000 50,000 ಎಲ್ಲ ಡಿಫ್ರೆನ್ಸ್ ಬರ್ತಾ ಇದೆ. ಅದಕ್ಕೆ ನಾವು ಹೊಸಕೋಟೆಯಿಂದ ಬೆಂಗಳೂರು ಕಡೆ ಹೊರಡ್ತಾ ಇದ್ದೀವಿ. ನಾವು ಅಲ್ಲಿ ವಿಚಾರ ಏನು ಹೇಗೆ ಅಂತ ನಿಮಗೆ ಕಂಪ್ಲೀಟಾಗಿ ತಿಳಿಸ್ತೀವಿ. ನಾನು ಹೊರಡ್ತಾ ಇರೋದು ಮೈನ್ ವಿಚಾರ ಏನಂದರೆ, ಒಂದು ಮೊಬೈಲ್ನ ಬೈ ಮಾಡೋದಕ್ಕೋಸ್ಕರ ಇಲ್ಲಿಂದ ಬೆಂಗಳೂರು ಕಡೆ. ನನ್ನ ಫ್ರೆಂಡ್ ಒಬ್ಬರು ಅಲ್ಲಿಂದ ಆ್ಯಡ್ ಆಗ್ತಾರೆ. ನಾವು ಬೈಯಪ್ಪನಹಳ್ಳಿ ಹತ್ರ ಹೋಗಿ ಬೈಯಪ್ಪನಹಳ್ಳಿ ಪಾರ್ಕಿಂಗಲ್ಲಿ ಬೈಕ್ ಪಾರ್ಕ್ ಮಾಡಿ ಅಲ್ಲಿಂದ ಹೊರಡಬೇಕು ಅಂತ ಪ್ಲಾನ್ ಇದೆ. ನಾನು ನೋಡ್ತಿರೋದು ಹೊಸಕೋಟೆಯಿಂದ. ಹೊಸಕೋಟೆಯವರು ಏನಾದರೂ ಈ ವಿಡಿಯೋ ನೋಡ್ತಿದ್ರೆ ಮಿಸ್ ಮಾಡಿದೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ನಾವು ಹೊಸಕೋಟೆಯವರು ಅಂತ. ಇಲ್ಲ ನೀವೇನಾದರೂ ಬೇರೆ ಕಡೆಯಿಂದ ಏನಾದರೂ ನೋಡ್ತಿದ್ರೆ ಈ ವಿಡಿಯೋನ ನೀವು ಯಾವ ಊರಿಂದ ನೋಡ್ತಾ ಇದ್ದೀರಾ ಅಂತ ಕಮೆಂಟ್ ಮಾಡೋದಂತೂ ಮರಿಬೇಡಿ. ನೀವೇನಾದರೂ ಹೆಚ್ಚಾಗಿ ಬೈಕಲ್ಲಿ ಟ್ರಾವೆಲ್ ಮಾಡ್ತಾ ಇದ್ದೀರಾ ಅಂದರೆ ಮಿಸ್ ಮಾಡದೆ ಹೆಲ್ಮೆಟ್ನ ಬಳಸಿ. ಯಾಕಂದರೆ ತುಂಬಾ ಆಕ್ಸಿಡೆಂಟ್ಸ್ ಆಗ್ತಾಯಿದ್ರು, ನಾವು ನೋಡ್ತಾ ಇದ್ದೀವಿ. ಸುಮಾರು ಟ್ರಾವೆಲಲ್ಲಿ ನಾವು ಬೇಜಾನ್ ಆಕ್ಸಿಡೆಂಟ್ನ ನಾವು ನೋಡ್ಬಿಟ್ಟಿದ್ದೀವಿ. ಅದಕ್ಕೆ ನಿಮ್ಮ ಫ್ಯಾಮ್ಲಿಗೆ ನೀವು ಎಷ್ಟೋ ಇಂಪಾರ್ಟೆಂಟ್ ಆಗಿರುತ್ತೆ. ಅದಕ್ಕೆ ಮಿಸ್ ಮಾಡದೆ ಹೆಲ್ಮೆಟ್ನ ಬಳಸೋದಂತೂ ಮಿಸ್ಸೇ ಮಾಡೋಕ್ಕೋಗ್ಬೇಡಿ. ಯಾಕಂದ್ರೆ ನೀವೇನಾದರೂ ಬೆಂಗಳೂರು ಕಡೆ ಬಂದು ನೀವು ಓಡಾಡೋಕ್ಕೆ ಬೈಕಲ್ಲಿ ತುಂಬ ಪ್ರಾಬ್ಲಮ್ ಆಗುತ್ತೆ ಅಂದರೆ, ಬೈಯಪ್ಪನಹಳ್ಳಿ ಮೆಟ್ರೋ ಹತ್ರ ನಿಮ್ಮದು ಒಳ್ಳೆ ಪಾರ್ಕಿಂಗ್ ಏರಿಯಾ ಇದೆ. ಈ ಪಾರ್ಕಿಂಗಲ್ಲಿ ನೀವು ಬೈಕ್ ನಿಲ್ಲಿಸ್ಬಿಟ್ಟು ಈಸಿಯಾಗಿ ನೀವು ಟ್ರಾವೆಲ್ ಮಾಡ್ಬೋದು. ಯಾಕಂದರೆ ನಮಗೆ ಇದು ನಮ್ಮ ಫ್ರೆಂಡೇ ಹೇಳಿದ್ದು. ನಾನು ಇದೇ ಫಸ್ಟ್ ಟೈಮ್ ಇಲ್ಲಿ ಬೈಕ್ ಪಾರ್ಕ್ ಮಾಡ್ತಾ ಇದ್ದೀನಿ. ಬೈಯಪ್ಪನಹಳ್ಳಿ ಮೆಟ್ರೋ ಕೂಡ ಇದು 2ನೇ ಬಾರಿ. ಒಂದು ಫ್ರೆಂಡ್ ಬರೋದಕ್ಕೆ ಇನ್ನೇನು ಇಲ್ಲಿ ಬೈಕ್ ಪಾರ್ಕ್ ಮಾಡಿ ವೆಯ್ಟ್ ಮಾಡಬೇಕು. ಅವರು ಬರ್ತಾರೆ, ಅವ್ರ ಜೊತೆಲಿ ಮಾತಾಡೋಣ. ನಮಸ್ಕಾರ, ನಾನು ನಿಮ್ಮ ಡಿ ರೈಡರ್. ಇವತ್ತು ನಾವು ಹೊರಟಿದ್ದೀವಿ ಮೆಟ್ರೋ ಸ್ಟೇಷನಲ್ಲಿ ಬೈಕ್ ಪಾರ್ಕ್ ಮಾಡಿ ಒಂದು ಎಲೆಕ್ಟ್ರಾನಿಕ್ ಐಟಮ್ನ ಬೈ ಮಾಡೋದಕ್ಕೆ. ನಮ್ಮ ಜೊತೆ ಇದ್ದಾರೆ ಮಣಿಕಂಠೇಶ್ವರ ಅಗೋರಿ. ಆ್ಯಕ್ಚುಲಿ ನಾಳೆಯಿಂದ ಏನೋ ಎಲೆಕ್ಟ್ರಾನಿಕ್ಸ್ ಮೇಲೆ ಪ್ರೈಸ್ ಹೈಕ್ ಆಗುತ್ತೆ ಅಂತ ಎಲ್ಲರೂ ಹೇಳ್ತಾ ಇದ್ದಾರೆ. ಸೊ ಅದನ್ನು ಕನ್ಫರ್ಮ್ ಕೂಡ ಮಾಡಿಕೊಂಡು ನಾವಿವಾಗ ಒಂದು ಮೊಬೈಲ್ ಶಾಪ್ಗೆ ಹೋಗ್ತಾ ಇದ್ದೀವಿ. ನಮಗೆ ಒಂದು ಡಿವೈಸ್ ಬೇಕಿದೆ, ಅದನ್ನು ತಗೊಳ್ಳೋಕ್ಕೆ. ಅದೇನು ಡಿವೈಸು, ಅದೆಲ್ಲಿ ಸಿಗುತ್ತೆ ಮತ್ತು ನಮಗೆ ಎಷ್ಟು ಡಿಸ್ಕೌಂಟ್ ಸಿಗುತ್ತೆ ಎಲ್ಲನೂ ಈ ವಿಡಿಯೋಲಿರುತ್ತೆ. ಈ ವಿಡಿಯೋ ಕೊನೆವರೆಗೂ ನೋಡಿ. ಬನ್ನಿ ಸ್ನೇಹಿತರೆ, ನಾವು ಬಂದಿದ್ದೀವಿ ಮೆಟ್ರೋ ಸ್ಟೇಷನ್ಗೆ. ಇವಾಗ ನಾವು ಸ್ವಾಮಿ ವಿವೇಕಾನಂದ ಮೆಟ್ರೋಯಿಂದ ಮೆಜೆಸ್ಟಿಕ್ ಹೋಗಿ ಅಲ್ಲಿಂದ ಮೆಟ್ರೋ ಚೇಂಜ್ ಮಾಡಿ ರಾಜಾಜಿನಗರ್ ರೋಟಿಗೆ ಹೋಗಬೇಕು. ಸೊ ರಾಜಾಜಿನಗರಲ್ಲಿದೆ ಶಾಪು. ಬನ್ನಿ ಈ ವಿಡಿಯೋದಲ್ಲಿ ಎಲ್ಲನೂ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀವಿ. ಯಾವಾಗಲೂ ನಾವು ಸ್ಮಾರ್ಟ್ ಕಾರ್ಡು ಇಲ್ಲ ವಾಟ್ಸಪ್ಪಲ್ಲಿ ಟಿಕೆಟ್ ಬುಕ್ ಮಾಡ್ಕೊಂಡು ಹೋಗ್ತಿದ್ವಿ. ಟ್ರೈನು 1 ಮಿನಿಟ್, ಮೆಟ್ರೋ ಬರ್ತಾಯಿದೆ ಟ್ರೈನು. ಇದು ಯಾವ್ಯಾವ ಕಡೆ ಹೋಗುತ್ತೆ? ಇದು ಅಪ್ ಟು ಕೆಂಗೇರಿ ಚಲ್ಗಟ್ಟ. ಇದು 2ನೇ ಸಲ ಅಷ್ಟೇ ಬರ್ತಾರೋದು. ಏನ್ರಿ ಗ್ರೀನ್ ಟ್ರೈನ್ ಬರ್ತಾ ಇದೆ. ಇದು ಪರ್ಪಲ್ ಲೈನಲ್ಲಿ ಬೇಡ್ರಿ ನಮ್ಮದು. ಏನೋಪ್ಪ ನೀವೇ ಗೊತ್ತಿಲ್ಲ. ನನಗೆ ಮೆಟ್ರೋ ಅಂತ ಗೊತ್ತಷ್ಟೇ, ಅದು ಯಾವ ಲೈನು ಏನು ಅಂತ ಗೊತ್ತಿಲ್ಲ ರೀ. ಇಲ್ಲ, ಪರ್ಪಲ್ ಲೈನು ಯಾಕೋ ಗ್ರೀನ್ ಬಂದ್ಬಿಟ್ಟಿದೆ. ಮೇ ಬಿ ಟ್ರೈನ್ ಶಾರ್ಟೇಜ್ ಆಗಿ ಏನಾರು ಇದನ್ನು ಕಳ್ಸೋರು ಏನೋ ಗೊತ್ತಿಲ್ಲ. ಓಕೆ ಬನ್ನಿ, ನಾವು ಗೆಟ್ ಇನ್ ಮೆಟ್ರೋ. ನಾವು ಮೆಟ್ರೋಯಿಂದ ಇಳಿದ್ಬಿಟ್ಟು ರಾಜಾಜಿನಗರಕ್ಕೆ ಬಂದಿದ್ದೀವಿ. ರಾಜಾಜಿನಗರಕ್ಕೆ ಹೋಗ್ತಾ ಹೋಗ್ತಾ ಮೈಕ್ ಅದು ಕನೆಕ್ಟ್ ಆಗಿದೆಯೋ ಇಲ್ಲ ವಾಯ್ಸೇ ರೆಕಾರ್ಡ್ ಆಗಿಲ್ವೋ ಗೊತ್ತಿಲ್ಲ. ನಮ್ಮ ಅಗೋರಿ ಮನೆಯವರಂತೂ ಕಂಟಿನ್ಯೂ ಮಾತಾಡ್ತಾ ಬಂದಿದ್ದಾರೆ. ಈ ಜಾಗದಲ್ಲಿ ಮನೇಲಿ ಬಂದು ನೋಡ್ತಾ ಇದ್ದರೆ ಎಡಿಟಿಂಗಲ್ಲಿ ವಾಯ್ಸೇ ಇಲ್ಲ. ನಾನು ಏನು ಹೇಳ್ತಾ ಇದ್ದೀನಿ ಅಂದರೆ, ಅವ್ರಿಗೆ ನಾವು ಪದಯಾತ್ರೆ ಒಂದು ಮ್ಯಾಪ್ ಹಾಕ್ಕೊಂಡು ಹೊಡ್ತಿದ್ದೀವಿ ಅಂತ ಹೇಳ್ತಿದ್ದೀವಿ. ರಾಜಾಜಿನಗರಲ್ಲಿ ಮೈನ್ ನಾವು ಓಡಾಡೋ ರಸ್ತೆಯಲ್ಲಿ ನಾವೇನು ವಾಕಿಂಗ್ ಜಾಗ ಇದೆ ಆ ಜಾಗದಲ್ಲೆಲ್ಲ ಓಪನ್ ಏರಿಯಾನೇ ಇದೆ. ಸುಮಾರು ಜಾಗ ನಾವು ಅಲ್ಲಿಂದ ಉದ್ದಕ್ಕೂ ನಡ್ಕೊಂಬಂದಿದ್ದೀವಿ. ಮೆಟ್ರೋಯಿಂದ ಸುಮಾರು ಜಾಗ. ನೈಟ್ ಹೊತ್ತು ಏನಾದರೂ ಬಂದರೆ ನಿಜ ನಾವು ಒಳಗಡೆ ಬಿದ್ದು ಸುಮಾರು ಗಾಯಗಳಾಗ್ಬೋದು. ಆ ಥರ ಹೋಲ್ಗಳಿದೆ ಮೋರಿಗೆ. ಸುಮಾರು ಜನ ಆ ಕಡೆಯಿಂದ ಓಡಾಡೋರು ನೋಡ್ಕೊಂಡು ಓಡಿ ಅಂತ ಹೇಳ್ತೀವಿ. ಇದನ್ನು ಬೇರೆಯವರು ನೋಡ್ತಿದ್ರೆ ಅದು ಕ್ಲೋಸ್ ಮಾಡೋದಕ್ಕೆ ಪ್ರಯತ್ನ ಮಾಡಿ ಅಂತ ಹೇಳ್ತಾ ಇನ್ನು ಮುಂದೆ ಕಂಟಿನ್ಯೂ ಮಾಡೋಣ ವಿಡಿಯೋನ. ಆ ಸ್ಟಾರ್ ಮೊಬೈಲ್ಗೆ ಬರೋರು ಇಲ್ಲಿ ಎಗ್ರೆಸಿವ್ ಅಂತ ಪ್ಲೇಟ್ ಕೈಯಲ್ಲಿ ಮುಟ್ಟಕ್ಕೆ ಆಗ್ತಾ ಇಲ್ಲ. ಅಣ್ಣ ಬೆಂಕಿ ಹೆಂಗೆ ಕೊಟ್ಬಿಟ್ರೆ ಹಂಗೆ ಫುಲ್ ಬಿಸಿ ಇದೆ ರೀ. ಅಷ್ಟು ಬಿಸಿ ಇದೆ. ಆ್ಯಕ್ಚುಲಿ ಇವಾಗ ಜಸ್ಟ್ ಮಾಡಿ ಕೊಟ್ಟರು. ನೀವು ಸ್ಟಾರ್ ಮೊಬೈಲಿಗೆ ಬಂದಾಗ ಮೊಬೈಲ್ ತಗೊಳ್ತಿರಲ್ಲ ಗೊತ್ತಿಲ್ಲ, ಆದರೆ ಇಲ್ಲಿ ಎಗ್ ರೈಸ್ ಮಾತ್ರ ಮಿಸ್ ಮಾಡಬೇಡಿ. ಗೋಬಿನೂ ಸಿಗುತ್ತೆ ಇಲ್ಲಿ, ಗೋಬಿ ನೂಡಲ್ಸ್ ಎಲ್ಲ ಸಿಗುತ್ತೆ. ಈ ಎಗ್ ರೈಸ್ ಮಿಸ್ ಮಾಡಿಬಿಡ್ರಿ. ಎಗ್ ರೈಸ್ ಲವರ್ಸ್ ಮೇಲೆ ನೋಡ್ರಿ, ಎಕ್ಸ್ಟ್ರಾ ಉಳ್ಳಾಗಡ್ಡಿ ಲವರ್ಸ್ಗೆ ಇದು ಹೇಳಿ ಮಾಡಿಸಿದ ಜಾಗ. ಸರ್ ನಿಮ್ಮ ಅಂಗಡಿ ಹೆಸರೇನು? ಪೇಪರ್ ಏನೋ ಐತೆ ಕೋಣ ನ್ಯೂಸ್ ಪೇಪರ್ ಅಣ್ಣ. ನಿಮ್ಮ ಅಂಗಡಿ ಹೆಸರೇನ? ಶಾಪ್ ಹೆಸರಿಟ್ಟಿಲ್ಲ, ನ್ಯೂಸ್ ಪೇಪರ್ ಕೋಣ ಹೆಸರಿಲ್ಲ, ಒಳ್ಳೆ ತೋರಿಸಿ. ಸ್ನೇಹಿತರೆ, ನಮಗೆ ಇದು ಯಾಕೋ ಅಲ್ಲಿ ಒಂದು ಕಡೆ ಹೋಗಿದ್ವಿ, ಅಲ್ಲಿ ಸೆಟ್ ಆಗಿಲ್ಲ. ಸೊ ಇವಾಗ ಇನ್ನೊಂದು ಶಾಪ್ ಹುಡ್ಕೊಂಡು ಹೋಗ್ತಿದ್ವಿ. ನಮಗೆ ಆಟ ಆಡೋಣ ಹೆಲ್ಪ್ ಮಾಡ್ತಾ ಇರ್ತಾರೆ. ನೋಡೋಣ ಅಲ್ಲಿ ಯಾವ ಥರ ಇರುತ್ತೆ ಅಂತ. ಅವರು ಮೊಬೈಲ್ ಎಕ್ಸ್ಚೇಂಜ್ ಮಾಡಿ ಒಂದು ಫ್ರೆಂಡ್ಗೋಸ್ಕರ ಮೊಬೈಲ್ ಕೊಡಿಸ್ಬೇಕಂತ ಅನ್ಕೊಂಡಿದ್ದಾರೆ.
ಆ ಮೊಬೈಲ್ ನಿಜವಾಗ್ಲೂ ನನಗಂತ ಫ್ರೆಂಡ್ ನಿಜವಾಗ್ಲೂ ಇನ್ನೂ ಸಿಕ್ಕಿಲ್ಲ. ಮಣಿಕಂಠೇಶ್ವರ ನೆಕ್ಸ್ಟ್ ಕೊಡಿಸ್ತಾರೆ ನನಗೆ. ನಾವು ಆ ಥರ ಬೆಳೆದ್ರೆ ಖಂಡಿತ ಕೊಡ್ಸೋಣ. ಆ್ಯಕ್ಚುಲಿ ಅಣ್ಣನ ಸ್ಟೋರಿ ಕೇಳಿ ತುಂಬ ಖುಷಿ ಆಯಿತು. ಫ್ರೆಂಡ್ಗೋಸ್ಕರ ಅದು 17 Pro Max 17 Pro Max ರೀ ಎಕ್ಸ್ಚೇಂಜಲ್ಲಿ ಅಣ್ಣ ಆಟೋಣ 17 Pro Max 17 Pro ಅದು ಫ್ರೆಂಡ್ಗೋಸ್ಕರ 17 Pro ಕೊಡಿಸ್ಬೇಕಂತ ಹೊರಟಿದ್ದಾರೆ. ಅವ್ರ ಕಷ್ಟ ಟೈಮಲ್ಲಿ ಫ್ರೆಂಡ್ ಹೆಲ್ಪ್ ಮಾಡಿದಾರಂತೆ. ಸೊ ಇವಾಗ ಅದಕ್ಕೆ ಅವ್ರ ಫ್ರೆಂಡ್ಗೆ ನಾನು ಗಿಫ್ಟ್ ಮಾಡಬೇಕು ಅಂತಿದ್ದೀನಿ ಅಂತ ಹೇಳ್ತಿದ್ದಾರೆ. ಸೊ ಇದು ನಿಜವಾದ ಫ್ರೆಂಡ್ಶಿಪ್ಗೋಸ್ಕರ ಏನು ಬೇಕಾದ್ರೂ ಮಾಡ್ತಾರೆ ಅನ್ನೋದಕ್ಕೆ ಇದು ನಿದರ್ಶನ. ಇದೊಂದು ರೀಲ್ ಶೂಟ್ ಕೂಡ ಇರಲಿ. ಒಟ್ಟು ಫ್ರೆಂಡ್ಸ್ಗೋಸ್ಕರ ಈಗ 17 ಮೊಬೈಲ್ ರೀ. ನಾನೊಂದು ಮೊಬೈಲ್ ತಗೊಳೋದಕ್ಕೆ 10,000 ಕಳ್ರೆ ಕೊಡಲ್ಲ ರೀ, 5,000 ಕಳ್ರೆ ಕೊಡಲ್ಲ ಇವತ್ತಿನ ಕಾಲದಲ್ಲಿ. ಇವತ್ತೊಬ್ಬರು ಆಟೋನ ಕೊಡ್ಸೋಕ್ಕೆ ರೆಡಿಯಾಗಿ ಹೊರಟಿದ್ದಾರೆ. ಓಕೆ ನೋಡೋಣ, ಇನ್ಸ್ಪಿರೇಷನ್ ಸ್ಟೋರಿ ಇದು ನಮಗೆ. ಆ್ಯಕ್ಚುಲಿ ಇನ್ಸ್ಪಿರೇಷನ್ ಸ್ಟೋರಿ ಅಂತಲೇ ಹೇಳ್ಬೋದು. ಯಾಕೆ ಅಂತ ಹೇಳಿದ್ರೆ ಇವತ್ತಿನ ಕಾಲದಲ್ಲಿ ಒಬ್ರಿಗೆ ಸಹಾಯ ಮಾಡೋದು ತುಂಬ ಕಷ್ಟ. ಅದಕ್ಕೆ ಅವರ ಫ್ರೆಂಡ್ ಏನು ಇವ್ರಿಗೆ ಸಹಾಯ ಮಾಡಿದ್ದಾರೆ, ಇವ್ರು ಅದಕ್ಕೆ ನಾನು ಅವರಿಗೆ ಇದು ಮಾಡ್ತೀನಿ ಅಂತ. ಗ್ರೇಟ್. ಇದು ನಿಮ್ಗೇನು ಅನ್ಸುತ್ತೆ ಅಂತ ಕಮೆಂಟ್ ಮಾಡಿ. ಆಂಜನೇಯ ನೋಡ್ರಿ, ರಾಮ ಕೈ ಮುಕ್ಕಳಿ ಅಷ್ಟೇ ಮಾಡೋಕ್ಕಾಗೋದು ವಿಡಿಯೋಲಿ. ಇದು ಗ್ರೌಂಡು. ಇದು ಮಲ್ಲೇಶ್ವರಂ 18 ಕ್ರಾಸ್ ಅಂತಾರಲ್ಲ, ಇದೇನಾ ಮಲ್ಲೇಶ್ವರಂ 18? ಎಲ್ಲ ರೋಡ್ ಗೊತ್ತಿದೆ ನಿಮಗೆ. ಹಾಂ, 10th 11th ಇರ್ತದೆ. ಹಾಂ, ಅಲ್ಲೂ ಹಿಂಗೆ ಒಂದು ಗ್ರೌಂಡ್ ಐತಾನೆ. ಆಟೋದಲ್ಲಿ ನಾನು ನಮ್ಮ ಡಿ ರೈಡರು ಆಟೋ ಜರ್ನಿ. ಮೆಟ್ರೋ ಆಯಿತು, ಇವಾಗ ಆಟೋ. ನೆಕ್ಸ್ಟ್ ಗೊತ್ತಿಲ್ಲ ಏನು ಅಂತ. ಪಾದಯಾತ್ರೆನೂ ಮಾಡಿದ್ದೀವಿ, ನೆಕ್ಸ್ಟ್ ಏನು ಅಂತ ಗೊತ್ತಿಲ್ಲ. ಆ್ಯಕ್ಚುಲಿ ನಿಜವಾದ ಟ್ರಿಪ್ ಹಿಂಗೆ ಮಾಡ್ಬೇಕ್ರಿ. ಈ ಕಾರು ಬೈಕಲ್ಲೆಲ್ಲ ಟ್ರಿಪ್ ಹೋಗೋದಲ್ಲ. ಟ್ರೈನಲ್ಲಿ ಹೋಗ್ಬೇಕು, ಬಸ್ಸಲ್ಲಿ ಹೋಗ್ಬೇಕು, ಆಟೋದಲ್ಲಿ ಹೋಗ್ಬೇಕು, ಸಿಕ್ಕಿದ ವೆಹಿಕಲಲ್ಲಿ ಹೋಗ್ಬೇಕು. ಲಾರಿ ಸಿಕ್ಕರೆ ಹತ್ಕೊಂಡು ಹೋಗ್ಬಿಡ್ಬೇಕು. ಅದು ನೆಕ್ಸ್ಟ್ ಲೆವೆಲ್ ಇರುತ್ತೆ. ಒಂದು ರೀಲಲ್ಲಿ ಹೇಳೋದು ಬೇರೆ, ಇಲ್ಲಿ ನಿಜ ತೋರ್ಸೋದು ಬೇರೆ. ಹಂಗಂತ ಪ್ರಾಬ್ಲಮ್ ಆಗ್ತಾ ಇದೆ. ಅಂದರೆ ಅವರು ಇಲ್ಲಿ ಬಂದ್ಮೇಲೆ ಎಲ್ಲ ನೀಟಾಗಿ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದಾರೆ. ಅದ್ರಲ್ಲಿ ಏನು ಅದು ಕೆಲವರಿಗೆ ಡಿಸಪಾಯಿಂಟ್ ಆಗುತ್ತೆ. ಇವಾಗ ನಾವು ಅಲ್ಲೇನು ಒಳ್ಳೆ ಒಂದು 50,000 ಡಿಸ್ಕೌಂಟ್ ಅಪ್ಪ 30,000 ಡಿಸ್ಕೌಂಟ್ ಮಾಡ್ಕೊಂಡು ಬಂದಿರ್ತಾರೆ. ದೂರದಿಂದೆಲ್ಲ ಬಂದಿರ್ತಾರೆ ತುಂಬ. ಈಗ ನಾವೇ ತುಂಬ ದೂರದಿಂದ ಬಂದಿದ್ದೀವಿ. ಅದೇ ಥರ ಅಲ್ಲಿ ಶಾಪಲ್ಲಿ ನೋಡ್ಬೇಕಾಯ್ತು. ಕೇಳಿದ್ರೆ ಅಲ್ಲಿಂದ ಬಂದೆ, ಇಲ್ಲಿಂದ ಬಂದಿದ್ದೀವಿ, ಎಲ್ಲೆಲ್ಲಿಂದನೋ ಬಂದಿದ್ದೀವಿ ಅಂತಿದ್ದಾರೆ. ಸೊ ಅವರು ಅಷ್ಟು ದೂರದಿಂದ ಟೈಮ್ ಕೊಟ್ಟು ಬಂದಿದ್ದಾರೆ ಅಂದಮೇಲೆ ಅವ್ರಿಗೆ ಡಿಸಪಾಯಿಂಟ್ ಆಗ್ತಾ ಇದೆ. ಇಲ್ಲಿ ಬಂದಮೇಲೆ ನೀಟಾಗಿ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದಾರೆ, ಇಲ್ಲಿ ಬಂದಮೇಲೆ ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದಾರೆ. ಸೊ ಇದು ಪ್ರಾಬ್ಲಮ್ ಆಗ್ತದೆ. ಒಬ್ಬ ಇನ್ಫ್ಲೂಯೆನ್ಸರ್ ಆಗಿ ಥಿಂಕ್ ಮಾಡೋದಾದರೆ ಇರೋ ಸತ್ಯನ ಹೇಳ್ಬಿಡ್ಲಿ ಇವರು. ಒಟ್ಟಲ್ಲೇ ಮೊಬೈಲ್ ತಗೊಳೋದಕ್ಕೆ ಪರದಾಟ ನಡೀತಾ ಇದೆ. ಅದು ಬೇರೆ ಎಲೆಕ್ಟ್ರಾನಿಕ್ಸ್ ಗ್ಯಾಜೆಟ್ಸ್ ಮೇಲೆ ಪ್ರೈಸ್ ಚೇಂಜ್ ಆಗ್ತಾ ಇದೆ ಅಂತ ಬೇರೆ ಹೇಳ್ತಿದ್ದಾರೆ. ಇದರಿಂದನೇ ನಾವು ಸ್ವಲ್ಪ ಹುಡುಕಾಟ ಜಾಸ್ತಿ ಜೋರಾಗಿ ಆಗ್ತಾ ಇದೆ. ಓಕೆ, ನಮ್ಮ ಜ್ಯೂಸ್ ರೆಡಿ. ಚೇರ್ಸ್. ಲೆಮನ್ ಜ್ಯೂಸ್ ಕುಡಿತಾ ಇದ್ದೀವಿ, ಬಿಸಿಲು ಅದಕ್ಕೆ ಫುಲ್ ವೈಟ್ ಬರ್ತಾ ಇದೆ. ಚೆನ್ನಾಗಿ ಮಾಡಿದಾರೆ. ಮೊಬೈಲ್ ತಳ ಬಂದು ಫುಡ್ ಬ್ಲಾಕ್ ಮಾಡ್ತೀರಲ್ರಿ. ಜೀವನನೇ ಏನು ಒಂದು ಮೊಬೈಲ್ಗೋಸ್ಕರ ಇಡೀ ಬೆಂಗಳೂರೆಲ್ಲ ಓಡಾಡ್ತಾ ಇದೀವಿ. ಮೊಬೈಲ್ ತಳ ಬಂದು ಫುಡ್ ಬ್ಲಾಕ್ ಮಾಡ್ತಾರೆ, ಜ್ಯೂಸ್ ಕುಡಿತಾರೆ. ಹಾಂ, ಹಂಗೆ ತಿಂದಿದ್ದು ಹೋಗಿದ್ದು ಬಂದಿದ್ದೆಲ್ಲ ಹಾಕ್ಕೊಡ್ಬೇಕು ಅಷ್ಟೇ. ಚೆನ್ನಾಗಿದೆ ಜ್ಯೂಸ್ ಕುಡಿದ್ಮೇಲೆ ಮುಂದಿನ ಪಯಣ ಚೂರು ಏನ್ರಿ? ಹಾಂ, ಜ್ಯೂಸ್ ಕುಡಿದ್ಮೇಲೆ ನೆಕ್ಸ್ಟ್ ಮೊಬೈಲ್ ಶಾಪ್ಗೆ ಎಂಟ್ರಿ. ಸ್ನೇಹಿತರೆ, ಇವಾಗ ಫೈನಲಿ ಏನು ಗೊತ್ತಾ ನೋಡಿ, ಇಷ್ಟೊತ್ತಾಯಿತು ಟೈಮು. ಆ್ಯಕ್ಚುಲಿ ಆಲ್ಮೋಸ್ಟ್ ಇವಾಗ ಎಷ್ಟಾಗಿದೆ ಅಂತ ನಾನು ತೋರಿಸ್ತೀನಿ ನಿಮಗೆ. 7 ಗಂಟೆ 11 ನಿಮಿಷ. ಅಂದರೆ ಬೆಳಗ್ಗೆ ನಾವು ಬಂದಿರೋದು ಎಷ್ಟು 12 ಗಂಟೆ ನಾನು ಬಂದುಬಿಟ್ಟಿದ್ದೀನಿ. ಇವರು ಆಲ್ಮೋಸ್ಟ್ 12 ಗಂಟೆ ಅನ್ಕೊಳ್ಳಿ. ಬೈಪ್ನಳ್ಳಿ ಮೆಟ್ರೋಯಿಂದ ಇಲ್ಲಿಗೆ ಬರೋದಕ್ಕೆ ಇವಾಗ ಎಲ್ಲ ಕಡೆ ಓಡಾಡಿ ಫೈನಲಿ ಇವತ್ತು ಮೊಬೈಲು ಎಲ್ಲಿ ತಗೊತಾ ಇದೀವಿ ನೋಡಿ. ನೀವು ನೋಡಿ ಎಲ್ಲಿ ತಗೊತಾ ಇದೀವಿ ಅಂತ. ಸಂಗೀತ ಶೋರೂಮಲ್ಲಿ ತಗೊತಾ ಇದ್ದೀವಿ. ಯಾಕೆ ಅಂತ ಹೇಳಿದ್ರೆ ವರ್ತ್ ಪ್ರೈಸು ಮತ್ತು ವರ್ತ್ ಕ್ವಾಲಿಟಿ. ಈಗ ಅಷ್ಟೊಂದು ಇನ್ವೆಸ್ಟ್ ಮಾಡ್ತಿದ್ದೀವಿ ಅಂದಮೇಲೆ ವರ್ತ್ ಪ್ರೈಸ್ ಇರಬೇಕು, ವರ್ತ್ ಕ್ವಾಲಿಟಿ ಇರಬೇಕು ಅಂತೇಳಿ ನಾವು ಎಲ್ಲ ಕಡೆ ಓಡಾಡಿ, ಎಲ್ಲ ಮೊಬೈಲ್ ಶಾಪ್ ಓಡಾಡಿ
ಫೈನಲಿ ಈ ಹಂತಕ್ಕೆ ಬಂದು ತಲುಪಿದ್ದೀವಿ. ಇವಾಗ ನಿಮಗೆ ಮೊಬೈಲ್ ತಗೊಳ್ಳೋದನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಕಂಪ್ಲೀಟಾಗಿ ತೋರಿಸ್ತಾ ಇದ್ದೀವಿ. ನೋಡ್ರಿ ಇವಾಗ ನೋಡ್ರಿ ನಾನು ಹೇಳ್ಬೇಕು ತಾನೆ ಅದಕ್ಕೆ. ಹಾಂ, ಅವರಿಬ್ಬರು ಬಚ್ಕೊಂಡ್ಬಿಟ್ಟಿದ್ದಾರೆ. ಮೊಬೈಲ್ ಅಲ್ರಿ ಇಲ್ಲೇ ಇಟ್ಟಿದ್ದಲ್ರಿ, ಎಲ್ಲೋ ಐತ್ರಿ ಅದು. ಓಕೆ, ಅನ್ಬಾಕ್ಸಿಂಗ್ ನಡೀತಾ ಇದೆ. ನಮ್ಮ ಫೈನಲಿ ಒಂದು ಮೊಬೈಲ್ನ ಅನ್ರ್ಯಾಪ್ ಮಾಡ್ತಾಯಿದ್ದೀವಿ. ಓಕೆ, ಓಪನ್ ಮಾಡ್ತಿದ್ದಂಗೆ ಫೋನ್ ಇದೆ. ಆ ಬಾಕ್ಸು ವೈಟ್ ಇದೆ, ಫೋನು ವೈಟ್ ಇದೆ ಅಲ್ರಿ, ಸಿಲ್ವರು. ಒಂದು ಅಡಾಪ್ಟ್ರ್ ಬಂದಿದೆ ಅಲ್ಲ, ಸಾರಿ ಅಡಾಪ್ಟ್ರ್ ಅಲ್ಲ, ಅಡಾಪ್ಟ್ರ್ ಫ್ರೀ ಬಂದಿದೆ. ಅಡಾಪ್ಟರ್ ಫ್ರೀ. ಹಾಂ, ಮೈನ್ ಇವಾಗ ಇದನ್ನು ಅನ್ರ್ಯಾಪ್ ಮಾಡೋ ಖುಷಿನೇ ಬೇರೆ. ಓಕೆ, ಬಾಕ್ಸ್ ಒಳಗೆ ಕೇಬಲ್ ಫ್ರೀ ಬಂದಿದೆ ಅಲ್ವಾ? ಒಂದು ಕೇಬಲ್ ಕೊಡ್ತಾರೆ, ಕೇಬಲ್ ಸಿಮ್ ರಿಮೂವ್ ಮಾಡೋಣ ಅಂತ ಬಂದಿದೆ ಅಷ್ಟೇ. ಅಡಾಪ್ಟರ್ ಕೊಡಲ್ಲ, ಅಡಾಪ್ಟ್ರಿಗೆ ಪೇ ಮಾಡಬೇಕು. ಬಟ್ ಇವರು ನಾವು ಮಾತಾಡಿ ಸ್ವಲ್ಪ ಇಸ್ಕೊಂಡಿದ್ದೀವಿ. ಹೇಳಿ. ಹಾಂ, ಫೋನು. ಓಕೆ, ಒಂದು ನಿಮಿಷ. ಮೈನ್ ನನ್ನ ಜೊತೆ ಇದ್ದಾರೆ, ಮೈನ್ ಅಗೋರಿ ಮಣಿಯವರು. ಈ ಮೊಬೈಲ್ ಬೈ ಮಾಡೋದಕ್ಕೆ ಕಾರಣನೇ ಅವರು. ಯಾಕಂದರೆ ಫುಲ್ ಡೇ ನನ್ನ ಜೊತೆಲೇ ಇದ್ದು ಗೈಡ್ ಮಾಡಿ ಎಲ್ಲಿ ಬೈ ಮಾಡಬೇಕು ಏನು ಅಂತ ಫುಲ್ ಓಡಾಡಿ, ಮೈನ್ ಮೆಟ್ರೋಲೆಲ್ಲ ನಾನು ಓಡಾಡಿ ಅಭ್ಯಾಸನೇ ಇಲ್ಲ, ನನ್ನ ಜೊತೆಲಿ ಓಡಾಡಿ ಕಡೆಗೆ ಇಲ್ಲಿ ಬಂದು ಫೈರಲ್ಲಿ ಎಲ್ಲ ಡಿಸ್ಕಷನ್ ಆಗಿ ಈ ಜಾಗದಲ್ಲಿ ತಗೊಂಡಿದ್ದೀವಿ. ಇದಕ್ಕೆ ಮೈನ್ ಕಾರಣನೇ ಅಗೋರಿ ಮಣಿ. ಈ ವಿಡಿಯೋ ಲೈಫ್ ಲಾಂಗ್ ಉಳ್ಕೊಳತ್ತಾರೆ ಯೂಟ್ಯೂಬಲ್ಲಿ. ನಾನಂತೂ ಮರ್ತೋಗಲ್ಲ, ಇಂಥದ್ದೊಂದು ಮೊಬೈಲ್ ತಗೊಂತೀನಿ ಅಂತ ನಾನಂತೂ ಅಂದ್ಕೊಂಡು ಇಲ್ಲ, ತಗೊಂಡಿದ್ದೀವಿ. ಇದು ಸ್ವಂತದ ದುಡ್ಡಲ್ಲಿ ತಗೊಂಡ್ರೆ ಅದು ಖುಷಿನೇ ಬೇರೆ. ಇದನ್ನು ಮಾತ್ರ ಹೇಳೋದಕ್ಕೆ ಇಷ್ಟಪಡ್ತೇನೆ. ಥ್ಯಾಂಕ್ ಯು. ರಿಟರ್ನ್ ಹೋಗೋದೆ ಮನೆಗೆ, ತುಂಬ ಲೇಟ್ ಆಯಿತು. ಓಕೆ, ಥ್ಯಾಂಕ್ಸ್ ಕೊಡ್ರಿ ಅವರಿಗೆ, ಶೇಕ್ ಹ್ಯಾಂಡ್ ಮಾಡಿರಿ. ಅದು ಇಲ್ಲಿ ಮಾತಾಡೋದೆಲ್ಲ ಬರ್ತಾಯಿದೆ. ಫೈನಲಿ ಈಗ ಧ್ರುವ ಅವರು ಪರ್ಚೇಸ್ ಮಾಡಾಯಿತು. ರಿಟರ್ನ್ ಮನೆಗೆ ಅದು 8 ಗಂಟೆ ಆಯ್ತು ಅನ್ಸುತ್ತೆ. ಓಕೆ, ನೋಡಿ ಇವಾಗ ನಮ್ಮ ಪ್ರಾಡಕ್ಟ್ ಇದೆ. ಇವಾಗ ಒಂದು ಕನಸಿನ, ಎಲ್ಲರ ಕನಸಿನ ಫೋನ್ ಅಂತಾರಲ್ಲ ಹಾಗೆ. ಓಕೆ, ಇಲ್ಲಿಗೆ ನಾವು ಬಂದಿದ್ದ ಕೆಲಸ ಆಯಿತು. ಸೊ ಇಲ್ಲಿಗೆ ವಿಡಿಯೋ ಎಂಡ್ ಮಾಡೋಣ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀವಿ, ಮತ್ತೆ ಹೊಸ ಅಪ್ಡೇಟ್ ಕೊಡ್ತೀವಿ. ಸೊ ಇದರಲ್ಲಿ ನಿಮಗೆ ಏನೇನು ಆಗಿದೆ ಬೆಳಗ್ಗೆಯಿಂದ ಅಂತ ಅಪ್ಡೇಟ್ ಇದೆ. ಪೂರ್ತಿ ಕಂಟಿನ್ಯೂ ವಿಡಿಯೋ ನೋಡಿ, ಕೊನೆವರೆಗೂ ನೋಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು. ನಾನು ನಿಮ್ಮ ಡಿ ರೈಡರ್. ಜೊತೆಗೆ ನಮ್ಮ ಪಯಣ ಮುಗಿದಿದೆ. ಇಷ್ಟೊತ್ತು ಟೈಮ್ ಸ್ಪೆಂಡ್ ಮಾಡೋದಕ್ಕೆ ಒಂದು ಒಳ್ಳೆ ಪ್ರಾಡಕ್ಟ್ ಸಿಕ್ಕಿದೆ, ನೋಡೋಣ. ಓಕೆ, ನಿಮ್ಮ ಸಪೋರ್ಟ್ ಹೀಗೆ ಇರಲಿ ಸ್ನೇಹಿತರೆ. ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ಲೈಕನ್ನ ಕ್ಲಿಕ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀವಿ. ಅಲ್ಲಿವರೆಗೂ ಧನ್ಯವಾದಗಳು. ನಾನು ಡಿ ರೈಡರ್ ಮಣಿಕಂಠೇಶ್ವರ, ಅಗೋರಿ ಮಣಿಕಂಠೇಶ್ವರ ಅಂತ. ಬಾಯ್.